ನಾಳೆ ಇಂಗ್ಲೀಷ್ ಎಕ್ಸಾಮಲ್ಲಿ 80ಗೆ 80 ಸ್ಕೋರ್ ಮಾಡೋದಕ್ಕೆ ಆಗುತ್ತಾ ಅಂತ ಏನು ಕೇಳ್ತಾ ಇದ್ರಿ. ಹಾಂ, ಇಂಗ್ಲೀಷಲ್ಲಿ 80ಗೆ 80 ಸ್ಕೋರ್ ಮಾಡ್ಬೋದು, ಬಟ್ ಇದು ಸ್ವಲ್ಪ ಡಿಫಿಕಲ್ಟ್ ಕೂಡ ಹೌದು. ಯಾಕಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಿರ್ಬೋದು, ಈ ರೀತಿ ಕೆಲವು ಮಿಸ್ಟೇಕ್ಸನ್ನು ಕೂಡ ಕನ್ಸಿಡರ್ ಮಾಡ್ತಾರೆ. ಮಿಸ್ಟೇಕ್ಸ್ ಇದ್ದರೆ ಮಾರ್ಕ್ಸ್ ಕೂಡ ಕಟ್ ಮಾಡ್ತಾರೆ. ಇದರಿಂದ 80ಗೆ 80 ಸ್ಕೋರ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್. ನಿಮ್ಮ ಇಂಗ್ಲೀಷ್ ತುಂಬ ಚೆನ್ನಾಗಿದ್ದರೆ, ಗ್ರಾಮರ್ ಕೂಡ ತುಂಬ ಚೆನ್ನಾಗಿದ್ದರೆ 80ಗೆ 80 ಸ್ಕೋರ್ ಮಾಡಬಹುದು. ಬಟ್ ಹಾಂ, 80ಗೆ 70, 75 ಇದನ್ನು ಆರಾಮಾಗಿ ಸ್ಕೋರ್ ಮಾಡೋದಕ್ಕಾಗತ್ತೆ. ನಂತರ ನೀವು ಕೇಳಿದಂಥ ಕ್ವಶನ್ ಏನಿತ್ತು ಅಂದರೆ, ನಾವು ಓನ್ ಸೆಂಟೆನ್ಸಲ್ಲಿ ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ ಅಂತ. ಹಾಂ, ಮಾರ್ಕ್ಸ್ ಕೊಡ್ತಾರೆ. ಬಟ್ ಈಗ ಲೆಸನ್ ಆಗಿರಲಿ ಅಥವಾ ಪೋಯಮ್ ಆಗಿರಲಿ, ಅದರಲ್ಲಿ ಬಂದಿರುವಂತಹ ಕ್ಯಾರೆಕ್ಟರ್ಸ್ ಅಂದರೆ ಅವರ ಹೆಸರನ್ನು ಕರೆಕ್ಟಾಗಿ ಯೂಸ್ ಮಾಡಿಕೊಂಡು ಮೀನಿಂಗ್ ಅಂದರೆ ಆ ಕ್ವಶನ್ ಏನು ಕೇಳಿದಾರೆ ಆ ಕ್ವಶನ್ಗೆ ಸಂಬಂಧಿಸಂತೆ ನೀವು ಅರ್ಥ ಕರೆಕ್ಟಾಗಿ ಬರೋ ರೀತಿ ಬೇಕಾಗಿರುವಂತಹ ಎಲ್ಲ ಕ್ಯಾರೆಕ್ಟರ್ಸ್ ಆಗಿರ್ಬೋದು ಅದನ್ನು ಯೂಸ್ ಮಾಡಿಕೊಂಡು ಆನ್ಸರ್ನ ಬರೆದ್ರೆ ಫುಲ್ ಮಾರ್ಕ್ಸನ್ನು ಕೊಡ್ತಾರೆ. ನಂತರ ಮತ್ತೆ ಕೆಲವು ವಿದ್ಯಾರ್ಥಿಗಳು ಸಮರಿ ಗೊತ್ತಿದ್ದರೆ ಸಮರಿ ಬರೆದ್ರೆ ಮಾರ್ಕ್ಸ್ ಕೊಡ್ತಾರಾ ಅಂತ ಕೇಳ್ತಾಯಿದ್ರಿ. ಈಗ ಸಮರಿ ಗೊತ್ತಿದೆ ಅಂತ ಹೇಳಿದ್ರೆ ನೀವು ಆ ಕ್ವಶನನ್ನು ಓದಿದಾಗ ಓಕೆ, ಆ ಕ್ವಶನ್ ಎದ್ರ ಬಗ್ಗೆ ಕೇಳಿದ್ರೆ ಅಂತ ಅರ್ಥ ಆಗಿರುತ್ತೆ. ಸೊ ಆವಾಗ ಆ ಕ್ವಶನ್ಗೆ ರಿಲೇಟೆಡ್ ಆನ್ಸರನ್ನು ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ. ಅಕಸ್ಮಾತ್ ನಿಮ್ಗೆ ಕ್ವಶನ್ನೇ ಅರ್ಥ ಆಗಿಲ್ಲ, ಯಾವ ಲೆಸನ್ದು ಅಂತ ಅಷ್ಟೇ ಗೊತ್ತಾಗಿದೆ ಅಥವಾ ಯಾವ ಪೋಯಮ್ದು ಅಷ್ಟೇ ಗೊತ್ತಾಗಿದೆ, ಆ ಟೈಮಲ್ಲಿ ನೀವು ಬೇಕಿದ್ರೆ ಪೂರ್ತಿ ಲೆಸನ್ ಅಥವಾ ಚಾಪ್ಟರ್ನ ಸಮರೈಸ್ ಮಾಡೋದಿದ್ರೆ ಮಾಡಿ. ಯಾಕಂದರೆ ಅಟ್ಲೀಸ್ಟ್ ಸ್ವಲ್ಪನಾದರೂ ಮಾರ್ಕ್ಸ್ ಸಿಗುತ್ತೆ. ಬಟ್ ನಿಮಗೀಗ ಲೆಸನ್ನು ಗೊತ್ತಿದೆ, ಪೋಯಮ್ ಗೊತ್ತಿದೆ ಅಂತ ಹೇಳಿದ್ರೆ, ಸಮರಿ ಗೊತ್ತಿದೆ ಅಂತ ಹೇಳಿದ್ರೆ ಕ್ವಶನ್ ಓದಿದಾಗ ಗೊತ್ತಾಗುತ್ತೆ ಇದೇ ಆನ್ಸರ್ ಅಂತ. ಸೊ ಆ ಆನ್ಸರನ್ನು ಕ್ವಶನ್ಗೆ ಸೂಟೇಬಲ್ ಅನಿಸೋ ರೀತಿ ಬರೀರಿ, ಓಕೆನಾ. ಅದಂತರ ಈಗ ಲೆಸನ್ ಆಗಿದ್ದರೆ ಲೆಸನ್ ಹಾಗೆ ರೈಟರ್ ಅವರ ಹೆಸರನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಂಡು ಬರೀ, ಇದಕ್ಕೂ ಕೂಡ ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಅದ್ರ ಜೊತೆಗೆ ಪೋಯಮ್ ಆಗಿದ್ದರೆ ಪೋಯಮ್ ಮತ್ತು ಪೋಯೆಟ್ ಹೆಸರನ್ನು ಕರೆಕ್ಟಾಗಿ ಯೂಸ್ ಮಾಡಿಕೊಂಡು ಆನ್ಸರನ್ನು ಬರೀರಿ. ನಂತರ ಮತ್ತೆ ಕೆಲವು ಕ್ವಶನ್ಸನ್ನು ಕೇಳಿದ್ರಿ. ಈಗ ಏನು ಕ್ವಶನ್ ನಂಬರನ್ನ ಕರೆಕ್ಟಾಗಿ ಹಾಕದೇ ಇದ್ರೆ ಮಾರ್ಕ್ಸ್ ಕೊಡ್ತಾರಂತ. ಕ್ವಶನ್ ನಂಬರ್ ಹಾಕದೇ ಇದ್ದರೆ ಮಾರ್ಕ್ಸ್ ಕೊಡಬಾರ್ದು ಅಂತಲೇ ರೂಲ್ಸ್ ಇದೆ. ಅಕಸ್ಮಾತ್ ಇವ್ಯಾಲ್ಯುಯೇಟರ್ ತುಂಬ ಕೈಂಡ್ ಇದ್ದರೆ, ಒಳ್ಳೆಯವರಿದ್ದರೆ ಅವರೇನಾದರೂ ಮಾರ್ಕ್ಸ್ ಕೊಟ್ಟರೆ ಕೊಡ್ಬೋದು. ಸೊ ಕ್ವಶನ್ ನಂಬರ್ ಕರೆಕ್ಟಾಗಿ ಹಾಕಿ. ನಂತರ ಕ್ವಶನ್ ನಂಬರ್ ಬರೆಯೋದಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ ಲೆಫ್ಟ್ ಸೈಡಲ್ಲಿ, ಸೊ ಅಲ್ಲೇ ಕರೆಕ್ಟಾಗಿ ಬರೀರಿ, ಓಕೆನಾ. ನಂತರ ಎಕ್ಸಾಮ್ ಚೆನ್ನಾಗಿ ಆಗುತ್ತೆ. ಆಲ್ ದ ಬೆಸ್ಟ್. ನಾಳೆ ಸಿಗೋಣ, ಕೇಳ್ತೀನಿ ಹೇಗಾಯಿತು ಎಕ್ಸಾಮ್ ಅಂತ. ಸೊ ಅವಾಗಲೂ ಕೂಡ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.